ಹಾಯ್, ಇವತ್ತು ನಾನು ಈಸಿ ಆಗಿರೋ ಚಿಕನ್ ಒಂದು ರೆಸಿಪಿ ಮಾಡ್ತಿದ್ದೀನಿ. ಇದು ನನ್ನ ಮಗನ್ ಫೇವ್ರೆಟ್ ರೆಸಿಪಿ ಆಯ್ತಾ. ಇದ್ರ ಹೆಸರು ಗ್ರೀನ್ ಮಸಾಲಾ ಚಿಕನ್ ಶೋರ್ಬಾ ಅಂತ. ಬನ್ನಿ ಹೇಗ್ ಮಾಡೋದು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಬಿಟ್ಟಿದೀನಿ. ಏನ್ ಮಾಡೋದೊಂದೇ ಬಾಕಿ. ಈ ಗ್ರೀನ್ ಮಸಾಲಾ ಚಿಕನ್ ಶೋರ್ಬಾಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಇದು 1 ಹಿಡಿಯಷ್ಟು ಪುದೀನ ವಾಶ್ ಮಾಡಿ ಎತ್ತಿಟ್ಕೊಂಡಿದೀನಿ. 1 ಹಿಡಿಯಷ್ಟು ಕೊತ್ತಂಬರಿ, ಒಂದು 8ರಿಂದ 10 ಹಸಿಮೆಣಸು, ಖಾರಕ್ಕೆ ತಕ್ಕಷ್ಟು. ಇದು ಖಾರ ಕಮ್ಮಿ ಇದೆ ಅದಕ್ಕೆ ತಗೊಂಡಿದ್ದೀನಿ. 1 ಲೆಮನ್, ಅರಿಶಿಣ, ಉಪ್ಪು, ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು. ಮತ್ತೆ ಗಾರ್ನಿಶ್ ಮಾಡಕ್ಕೆ ಕೊತ್ತಂಬರಿ ಸೊಪ್ಪು, 1 ಮೀಡಿಯಂ ಸೈಜ್ ಇನ್ನೊಂದು ಆನಿಯನ್ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕಾಳು ಮೆಣಸು ಮತ್ತೆ ಜೀರಿಗೆ ಬೇಕು. ಮತ್ತೆ 1-2 ಪೀಸ್ ಚಕ್ಕೆ, 1-2 ಏಲಕ್ಕಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಶುಂಠಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಚಿಕನ್. ನಾನು ಚಿಕನ್ ಒಂದು 400 ಗ್ರಾಮ್ಸ್ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ತುಪ್ಪ. ಕುಕ್ಕರ್ ಬಿಸಿ ಆದ್ಮೇಲೆ 1 ಸ್ಪೂನ್ ತುಪ್ಪ, ಚಾಪ್ ಆನಿಯನ್ ಡೈರೆಕ್ಟ್ ಆಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ನ ಹಾಕಿ. ನಾನೀಗ ವಿತ್ ಬೋನ್ ಚಿಕನ್ ತಗೊಂಡಿದ್ದೀನಿ ಆಯ್ತಾ. ಬೋನ್ಲೆಸ್ ಮಾಡ್ಬೋದು, ಅಂದ್ರೆ ಈ ರೆಸಿಪಿಗೆ ವಿತ್ ಬೋನೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಅರಿಶಿಣ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಚೆನ್ನಾಗಿ ಫ್ರೈ ಆಗಕ್ ಬಿಟ್ಬಿಡೋಣ. ಇದು ಫ್ರೈ ಆಗೋಷ್ಟ್ರಲ್ಲಿ ನಾವು ಇದಕ್ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಜಾರ್ ತಕೊಂಡು 1 ಹಿಡಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, 2 ಪೀಸ್ ಏಲಕ್ಕಿ, ಕಾಳು ಮೆಣಸು, ಒಂದ್ ಸ್ವಲ್ಪ ಜೀರಿಗೆ, ಮತ್ತೆ ಆನಿಯನ್. ಅದು ಒಂದು ಮೀಡಿಯಂ ಸೈಜ್ ಇದೆ ಆನಿಯನ್. ಸ್ವಲ್ಪ ಉಪ್ಪು, ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಫ್ರೈ ಆಗಿ ನೀರೆಲ್ಲ ಬಿಟ್ಟಿದೆ. ಇದಕ್ಕೆ ಇವಾಗ ನಾವು ಮಾಡ್ಕೊಂಡಿರೋ ಮಸಾಲೆನ ಆಡ್ ಮಾಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲೆದ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಿದೆ ಇವಾಗ. ಅದಕ್ಕೆ ನಾವು ನೀರ್ ಹಾಕೊಳ್ಳೋಣ. ನಾನು 2 ಕಪ್ ಅಷ್ಟು ವಾಟರ್ ಹಾಕೊಳ್ತಾ ಇದ್ದೀನಿ. ರುಚಿ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕೊಳ್ಳಿ. ಇಲ್ಲೇ 1/2 ಲೆಮನ್ ತಗೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿಸಿ ಕುಕ್ಕರ್ ಕೂಲ್ ಡೌನ್ ಆದಮೇಲೆ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿದ್ರೆ ರೆಡಿ ನಮ್ಮ ಗ್ರೀನ್ ಮಸಾಲಾ ಚಿಕನ್ ಶೋರ್ಬಾ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೂಪರ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಫಿದಾ ಆಗೋಗ್ತೀರಾ. ಸೂಪರ್ ಇದೆ. ಇದು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ.